ಕರಾವಳಿಯಲ್ಲಿ ಮತ್ತೆ ವ್ಯಾಪಾರ ಧರ್ಮ ದಂಗಲೀಗ ಶುರುವಾಗಿದೆ. ಯಾಕೆ, ಎಲ್ಲಿ, ಯಾವ ಜಾಗದಲ್ಲಿ ಅಂತ ನೋಡೋಣ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅನ್ಯಮತೀಯರ ವ್ಯಾಪಾರಕ್ಕೆ ಬಹಿಷ್ಕಾರವನ್ನ ಹಾಕಕ್ಕೆ ಈಗ ಬ್ಯಾನರ್ ಅನ್ನ ಹಾಕಿದ್ದಾರೆ. ಡಿಸೆಂಬರ್ 18ರಂದು ಚಂಪಾಷಷ್ಠಿ ನಡೆಯುತ್ತೆ, ಅಲ್ಲಿ ಆ ವ್ಯಾಪಾರಕ್ಕೆ ನಿರ್ಬಂಧವನ್ನ ಹೇರ್ತಾ ಇದ್ದಾರೆ. ಈಗಾಗಲೇ ಹಿಂದೂ ಸಂಘಟನೆಗಳು ಬ್ಯಾನರ್ ಅನ್ನ ಹಾಕಿವೆ. ಸುಬ್ರಹ್ಮಣ್ಯದ ಕುಮಾರಧಾರ ಬಳಿ ಬ್ಯಾನರ್ ಅನ್ನ ಹಿಂದೂ ಸಂಘಟನೆಗಳು ಹಾಕಿವೆ. ಸುಬ್ರಹ್ಮಣ್ಯದ ಸಿಇಒಗೂ ಕೂಡ ಮನವಿ ಪತ್ರವನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ಬೇರೆ ಧರ್ಮದವರು ಯಾರೂ ಕೂಡ ಇಲ್ಲಿ ವ್ಯಾಪಾರವನ್ನ ಮಾಡೋ ಹಾಗಿಲ್ಲ, ಕೇವಲ ಹಿಂದೂ ಧರ್ಮದಲ್ಲಿರುವಂಥವ್ರಿಗೆ ಮಾತ್ರ ಅಲ್ಲಿ ವ್ಯಾಪಾರ ಮಾಡೋಕ್ಕೆ ಅವಕಾಶವನ್ನ ಮಾಡಿಕೊಡಬೇಕು ಅನ್ನುವಂಥ ಬೇಡಿಕೆಯನ್ನ ಇಟ್ಕೊಂಡು ಸಿಇಒಗೂ ಕೂಡ ಮನವಿ ಪತ್ರ ಸಲ್ಲಿಸಿದ್ದಾರೆ. ಜೊತೆಗೆ ಬ್ಯಾನರ್ ಕೂಡ ಅಲ್ಲಿ ಹಾಕಿದ್ದಾರೆ. ಸೊ ಹಾಗಾಗಿ ಈಗ ಮತ್ತೆ ವ್ಯಾಪಾರದ ಧರ್ಮ ದಂಗಲ್ ಈಗ ಶುರುವಾಗಿದೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಅನ್ಯಮತೀಯರ ವ್ಯಾಪಾರಕ್ಕೆ ಬಹಿಷ್ಕಾರವನ್ನ ಹಾಕಿ ಮನವಿಯನ್ನ ಈಗ ಹಿಂದೂ ಸಂಘಟನೆಗಳು ಮಾಡಿವೆ. ನನ್ನ ಸಹೋದ್ಯೋಗಿ ಸುಖಪಾಲ್ ಪೊಳಲಿ ನನ್ನೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖಪಾಲ್, ವ್ಯಾಪಾರದ ಧರ್ಮ ದಂಗಲ್ ಹಿಂದೆಯೂ ಕೂಡ ಇತ್ತು, ಅದಕ್ಕೊಂದಿಷ್ಟು ನಿಯಮಗಳನ್ನ ಕೂಡ ತಂದಿದ್ರು. ಯಾವುದು ದೇವಸ್ಥಾನದ ವ್ಯಾಪ್ತಿಯಲ್ಲಿ ಬರುತ್ತೋ ಆ ಜಾಗದಲ್ಲಿ ಅನ್ಯ ಧರ್ಮೀಯರು ವ್ಯಾಪಾರ ಮಾಡೋ ಹಾಗಿಲ್ಲ ಅನ್ನುವಂಥ ಒಂದು ನಿಯಮವನ್ನ ತಂದಾಗಿದೆ. ಅದನ್ನ ಮೀರಿ ಕೂಡ ಈಗ ನಡೀತಾ ಇರುವಂತದ್ದ ಏನಾಗ್ತಾ ಇದೆ ಬೆಳವಣಿಗೆ? ಇಲ್ಲ ಅರುಣ್, ಮುಜರಾಯಿ ಇಲಾಖೆಯ ಆದೇಶದಲ್ಲಿ ಯಾವ ರೀತಿ ಇದೆ ಅದೇ ರೀತಿಯಾಗಿ ಈ ಬಾರಿಯೂ ಮುಂದುವರೆದಿರುವಂಥದ್ದು. ಕಳೆದ ವರ್ಷವೂ ಚಂಪಾಷಷ್ಠಿಯ ದಿನ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇದೇ ರೀತಿಯಾದಂಥ ವಿವಾದ ಸೃಷ್ಟಿಯಾಗಿತ್ತು. ಆ ಸಂದರ್ಭದಲ್ಲಿ ಹೊಸತಾಗಿ ವಿವಾದ ಆರಂಭ ಆಗಿರುವಂಥದ್ದು. ಆದರೆ ಅದರ ಬಳಿಕ ಕರಾವಳಿಯ ಎಲ್ಲ ದೇವಸ್ಥಾನಗಳಲ್ಲೂ ದೇವಸ್ಥಾನದ ಜಾಗ ಯಾವುದಿದೆ ಅದರಲ್ಲೂ ಮುಜರಾಯಿ ಇಲಾಖೆಯ ದೇವಸ್ಥಾನಗಳು ಆ ಜಾಗದ ವ್ಯಾಪ್ತಿಯಲ್ಲಿ ಮಾತ್ರ ಅನ್ಯ ಧರ್ಮೀಯರು ವ್ಯಾಪಾರ ವಹಿವಾಟುಗಳನ್ನು ಮಾಡಬಾರ್ದು. ಅದನ್ನು ಹೊರತುಪಡಿಸಿ ಅದರ ಮುಂಭಾಗದಲ್ಲಿ ಎಲ್ಲೂ ಬೇಕಾದರೂ ಅನ್ಯ ಧರ್ಮೀಯರು ವ್ಯಾಪಾರ ಮಾಡ್ಬೋದು ಅನ್ನುವಂಥದ್ದನ್ನು ಕಳೆದ ಬಾರಿಯ ಆದೇಶದಲ್ಲೂ ಗಮನಿಸಲಾಗಿದೆ. ಈ ಬಾರಿ ಅದು ಕೆಲವೊಂದು ದೇವಸ್ಥಾನಗಳಲ್ಲಿ ಮುಂದುವರೆದಿದೆ. ಈಗ ಅದರ ಮುಂದುವರಿದ ಭಾಗವಾಗಿ ನಾಳ್ದು ಡಿಸೆಂಬರ್ 18ನೇ ತಾರೀಕಿನಂದು ಚಂಪಾಷಷ್ಠಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿದೆ. ಹಾಗಾಗಿ ಅಲ್ಲಿ ಹಿಂದೂ ಹಿತರಕ್ಷಣಾ ವೇದಿಕೆ ಅನ್ನುವಂಥ ಒಂದು ಹಿಂದೂ ಸಂಘಟನೆ ಇವತ್ತು ಒಂದು ಬ್ಯಾನರನ್ನು ಹಾಕಿರುವಂಥದ್ದು. ಇಲ್ಲಿ ಚಂಪಾಷಷ್ಠಿ ನಡೆಯುವಂಥ ಸಂದರ್ಭದಲ್ಲಿ ಅನ್ಯಮತೀಯರಿಗೆ ವ್ಯಾಪಾರಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನು ಒಂದು ಬ್ಯಾನರನ್ನು ಹಾಕಲಾಗಿದೆ. ಈ ಬ್ಯಾನರ್ ಈಗ ಅಲ್ಲಿ ಸದ್ಯದ ಮಟ್ಟಿಗೆ ದೇವಸ್ಥಾನದ ಮುಂಭಾಗದಲ್ಲಿ ಇರುವಂಥದ್ದು. ಹಾಗಾಗಿ ಒಂದು ಕಡೆಯಿಂದ ಕಾರ್ಯನಿರ್ವಹಣಾಧಿಕಾರಿಗೂ ಹಿಂದೂ ಸಂಘಟನೆಗಳು ಮನವಿಯನ್ನು ಕೊಟ್ಟಿದೆ, ಈ ಬಾರಿ ಯಾವುದೇ ಕಾರಣಕ್ಕೂ ಅನ್ಯಮತೀಯರಿಗೆ ಅವಕಾಶ ಕಲ್ಪಿಸಬಾರ್ದು ಅನ್ನುವಂಥದ್ದು. ಈಗ ಮೇಲ್ನೋಟಕ್ಕೆ ನೋಡಿದರೆ ಎಲ್ಲೂ ಅನ್ಯಮತೀಯರು ವ್ಯಾಪಾರಕ್ಕೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೂ ಬಂದಿಲ್ಲ. ಇನ್ನು 2 ದಿನಗಳ ಕಾಲ ಇದೆ, ಹಾಗಾಗಿ ಬರುವಂಥ ಸಾಧ್ಯತೆ ಕಡಿಮೆ ಇದೆ. ಯಾಕಂತ ಹೇಳಿದರೆ ಪ್ರತಿ ವರ್ಷವೂ ಕಳೆದ ವರ್ಷವೂ ಇದೇ ರೀತಿಯಾಗಿ ಬ್ಯಾನರ್ ಹಾಕಲಾಗಿತ್ತು, ಮನವಿ ಕೊಡಲಾಗಿತ್ತು. ಆ ಬಳಿಕ ಕೆಲವೊಂದು ವಿವಾದಗಳಾಗಿತ್ತು. ಹಾಗಾಗಿ ಯಾರೇ ಅನ್ಯ ಧರ್ಮೀಯ ವ್ಯಾಪಾರಸ್ಥರು ಈ ಒಂದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬರಲಿಲ್ಲ. ಹಾಗಾಗಿ ಈ ಬಾರಿಯೂ ಬರುವ ಸಾಧ್ಯತೆ ಕಡಿಮೆ ಇದೆ. ಅದರ ನಡುವೆಯೂ ಈ ರೀತಿಯಾದಂಥ ಬ್ಯಾನರನ್ನು ಹಿಂದೂ ಹಿತರಕ್ಷಣಾ ವೇದಿಕೆ ಅನ್ನುವ ಹೆಸರಿನಲ್ಲಿ ಬ್ಯಾನರನ್ನು ಹಾಕಲಾಗಿದೆ, ಜೊತೆಗೆ ಮನವಿಯನ್ನು ಕೊಡಲಾಗಿದೆ. ಹಾಗಾಗಿ ಈ ಬಾರಿಯೂ ಯಾವುದೇ ಅನ್ಯಮತೀಯರು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ವ್ಯಾಪಾರ ಬರೋದು ಇಲ್ಲ. ಜೊತೆಗೆ ಅವರಿಗೆ ಬಹಿಷ್ಕಾರವನ್ನು ಹಾಕುವುದರ ಮೂಲಕ, ಈ ರೀತಿಯಾಗಿ ಬ್ಯಾನರನ್ನು ಹಾಕೋದ್ರ ಮೂಲಕ ಬಹಿಷ್ಕಾರ ಹಾಕಲಾಗಿದೆ. ಇದು ಕೇವಲ ದೇವಸ್ಥಾನದ ಜಾಗ ಏನಿದೆ ಅದು ಸರ್ಕಾರಿ ಜಾಗ ಆಗುತ್ತೆ. ಆ ಸರ್ಕಾರಿ ಜಾಗದ ವ್ಯಾಪ್ತಿಯಲ್ಲಿ ಬರುವಂಥವರಿಗೆ ಮಾತ್ರ ವ್ಯಾಪಾರಕ್ಕೆ ನಿಷೇಧ ಇರುವಂಥದ್ದು. ಅರುಣ್. ಓಕೆ ಸುಖಪಾಲ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಮುಜರಾಯಿ ಇಲಾಖೆಯ ವ್ಯಾಪ್ತಿಯಲ್ಲಿ ದೇವಸ್ಥಾನದ ಜಾಗ ಏನಿರುತ್ತೆ ಆ ಜಾಗದೊಳಗಡೆಗೆ ಬೇರೆ ಧರ್ಮದವರಿಗೆ ವ್ಯಾಪಾರ ಮಾಡೋಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದು ನಿಯಮ ಇರೋದು. ಆ ನಿಯಮದ ಪ್ರಕಾರ ಈಗ ಯಾರಿಗೂ ಬೇರೆದವ್ರಿಗೆ ಕೊಡಬೇಡಿ ಅನ್ನುವಂಥ ಮನವಿಯನ್ನು ಈಗ ಸಲ್ಲಿಕೆ ಮಾಡಿದ್ದಾರೆ. ಕಳೆದ ವರ್ಷವೂ ಕೂಡ ಇದೇ ದೊಡ್ಡ ಮಟ್ಟದಲ್ಲಿ ನಡೆದಿತ್ತು. ಸೊ ಈಗ ಮತ್ತೊಂದು ಬಾರಿಗೆ ಧರ್ಮ ದಂಗಲ್ ಈಗ ಶುರುವಾಗುತ್ತಾ ಅಂತ ಹೇಳಿ, ಬಟ್ ಯಾರೂ ಕೂಡ ಈಗ ಬೇಡಿಕೆಯನ್ನು ಕೂಡ ಇಟ್ಟಿಲ್ಲ, ನಾವಲ್ಲಿ ವ್ಯಾಪಾರ ಮಾಡ್ತೀವಿ ನಮಗೆ ಕೊಡಿ ಅಂತ ಹೇಳಿ. ಅನ್ಯ ಧರ್ಮದವರು ಕೂಡ ಯಾರೂ ಕೂಡ ಅಲ್ಲಿ ಕೇಳಿದಂಗೆ ಇಲ್ಲ. ಸೊ ಅದರ ಮಧ್ಯದಲ್ಲೂ ಕೂಡ ಈ ಬೇಡಿಕೆಯನ್ನು, ಈ ಮನವಿಯನ್ನು ಇಟ್ಟಿದ್ದಾರೆ. ರೂಲ್ಸ್ ಇಸ್ ಎ ರೂಲ್ಸ್, ನಿಯಮ ಏನಿದೆ ನಿಯಮದ ಪ್ರಕಾರವೇ ಅಲ್ಲಿ ಹಿಂದೂ ಧರ್ಮದವರಿಗೆ ಮಾತ್ರ ಕೊಡಬೇಕು ಅನ್ನುವಂಥದ್ದು.